ಕೊಟ್ಟಿದ್ದೀರಾ? ಒಂದ್ ನಿಮಿಷ ತಡೀರಿ. ಅಲ್ಲ ಸರ್, ತೀರ್ಪು ಕೊಟ್ಟ ಅಂತ ಮತ್ತೆ ಹೇಳ್ತೀನಿ. ತೀರ್ಪು ಕೊಟ್ಟಾಗಿದೆಯಲ್ಲ, ನೀವು ಕೋರ್ಟ್ ಅಲ್ಲಿ ಇದೆ ಅಂತ ತೀರ್ಪು ಅಲ್ಲಿ ಕೊಟ್ಟಿದ್ದೀರಾ, ಮತ್ತೆ ನನ್ಕೋದಕ್ಕೆ ಸಂಜಾಯಿಷಿ ಕೊಡಕ್ಕೆ ಹೊರಟು ಸರ್. ಅದಕ್ಕೆ ಏನ್ ಅರ್ಥ ಇದೆ ಸರ್ ಅಲ್ಲಿ? ನಾ ಹೇಳ್ತೀನಿ ನೋಡಿ. ಒಂದ್ ನಿಮಿಷ ಈ ವಿಷಯದಲ್ಲಿ ತಿರುಗಿ ಮಾತಾಡಬೇಡಿ. ಒಂದ್ಸರಿ ನಾ ರೂಲಿಂಗ್ ಕೊಟ್ಟ ಆಗಿದೆ, ಸುಮ್ಮಿರ್ತೀರ ನೀವು? ನನಗ ಸಾಲಿ ಕಲಿಸ್ತಿರಲ್ಲ. ಒಂದ್ಸರಿ ನಾನು ತೀರ್ಮಾನ ವೆದರ್ ಇಟ್ ಇಸ್ ಅ ರೈಟ್ ಆರ್ ರಾಂಗ್, ಡಿಸಿಷನ್ ಆಫ್ ದಿ ಚೇರ್ ಇಸ್ ಫೈನಲ್. ಅದಕ್ಕೆ ಡೋಂಟ್ ಟಾಕ್ ಅಬೌಟ್ ದಿಸ್ ಮ್ಯಾಟರ್. ಬಿಲ್ಲು ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಿಂದ ಅಂಗೀಕೃತ. ರವಿ ಅತಿ ಆಯ್ತು ನಿಮ್ದು. ಕೊನೆ ದಿವಸ ಎಲ್ಲ ಮುಖ ಸರಿ ಮಾಡ್ಕೊಂಡು ಹೋಗ್ರಿ. ಒಂದೇ ನಿಮಿಷ ಸಭಾಪತಿಗಳೇ, ಒಂದ್ಸಲ ರೂಲಿಂಗ್ ಕೊಟ್ಟ ಮೇಲೆ ಮತ್ತೆ ಮಾತಾಡೋದು ಸರಿ ಇಲ್ಲ. ಪೀಠಕ್ಕೆ ಮಾಡ್ತಕ್ಕಂಥ ಅವಮಾನ ಅದು. ಮಾನ್ಯ ಸಭಾಪತಿಗಳೇ, ನಮ್ಮ ಏನ್ ಮಾಡಕ್ಕಾಗತ್ತೆ ಅವ್ರಿಗೆ ತಿಳ್ಕೊಳ್ಳೋದಿಲ್ಲ. ರೂಲಿಂಗ್ ಕೊಟ್ಟ ಮೇಲೆ ಎಷ್ಟು ಸರಿ? ನಮಗೆ ಅತ್ಯಂತ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಮಾನ್ಯ ಎಚ್ ಕೆ ಪಾಟೀಲ್ ಏನ್ ಹೇಳಿದ್ರು, ಕೋರ್ಟ್ ಮ್ಯಾಟರ್ಸ್ ಅಲ್ಲಿ ಇಂಟರ್ಫಿಯರ್ ಯಾವ ಗೌರವ ಪಾತ್ರ ಯಾವಾಗ ಏನು ಗೊತ್ತಿಲ್ಲ. ಕೋರ್ಟ್ ಮ್ಯಾಟರ್ಸ್ ಅಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಈಗ ನಾನೇ ಕೇಳ್ತೇನೆ ಸಭಾಪತಿಗಳು, ಒಂದೇ ನಿಮಿಷ. ಒಂದು ಪೀಠ ಒಂದು ರೂಲಿಂಗ್ ಗೌಡ್ರೆ, ಆ ಪೀಠಕ್ಕೆ ಒಂದು ತೀರ್ಮಾನ ಕೊಟ್ಟಾದ್ಮೇಲೆ ಅದನ್ನ ಪ್ರಶ್ನೆ ಮಾಡ್ತಾರಲ್ಲ ಅವರು. ತೀರ್ಮಾನಕ್ಕೆ ಆಗಿದ್ರು ಸರ್ಕಾರ ಇಂಟರ್ಫಿಯರೆನ್ಸ್ ಆಫ್ ದಿ ಗವರ್ನಮೆಂಟ್. ಇದು ಸರ್ಕಾರದ ಮಧ್ಯಪ್ರವೇಶ ಅಲ್ವಾ? ಪೀಠದ ಗೌರವಕ್ಕೆ ತೀರ್ಮಾನ ಕೊಡದೆ ಸದಸ್ಯರನ್ನ ದಯಮಾಡಿ ಹಾಗಾಗಿ ಅಡ್ಡದಾರಿ ಇಡಿಸೋದಕ್ಕೋಸ್ಕರವಾಗಿ ನೀವ್ ಯಾರು? ಎಷ್ಟು ಕೇಳಿ ಅವ್ರು ಮಾತಾಡಿದ್ರು. ಜಡ್ಜ್ಮೆಂಟ್ ಕೊಡೋಕೆ ನೀವು ಸುಮ್ಕೋರಿ ಅವರೇ. ನೋಡಿ, ಮಾತಾಡಲ್ಲ ಕಾನೂನು ಪ್ರಕಾರ ನಿಯಮಗಳ ಪ್ರಕಾರ